ಕಾವೇರಿ ಇವರು ಕುರುಬರ ತಗೊಂಡಲ್ಲ, ಜಗತ್ತಿನ ಪ್ರತಿಯೊಬ್ಬ ಯಾವ ಈ ಭೂಮಿ ಮೇಲೆ ಹುಟ್ಟನಲ್ಲ ಎಲ್ಲರೂ ಕೂಡ ಕುರುಬರಿ ಅಂತ ಹೇಳ್ತಾನ ಅವ ನಾಗಲಿಂಗಪ್ಪ. ಎಷ್ಟು ಚಂದ ಹೇಳ್ತಾನವ, ಕುರಿ ಕಾಯೋ ಕುರುಬರು ನಾವೇನ ಬಲ್ಯವ್ರಿ ಆತ್ಮದನ ಬಾವು 360 ಕುರಿಗಾಳ ಬಡ್ಕೊಂಡು ಮುನ್ನೋಡ ಹೊರಡಿವಾಳಪ್ಪ ನೌಲು ಒಂದು ನಾಗಲಿಂಗಪ್ಪ. ಆಮೇಲೆ ಶಿಸ್ನಾಳ ಶರೀಫ್ ಇವರು 3 ಮಂದಿ ಒಂದೇ ಜಾಗದಾಗ ಇರೋರಲ್ಲ, ಎಲ್ಲಾ ಕಡೆನೂ ಕೂಡ ಹಳ್ಳಿಗಳಿಗೆ ಅಂತ ತಿರುಗಾಡೋರು, ಪ್ರವಚನ ಮಾಡೋರು, ಶಾಸ್ತ್ರವನ್ನು ಹೇಳೋರು, ಹಿಂಗೆಲ್ಲ ಮಾಡ್ತಾ ಮಾಡ್ತಾ ತಿರುಗಾಡ್ತಿದ್ರು. ನಿಮ್ಮೊಂದು ಮಾತು ಹೇಳ್ತೀನಿ, ಒಂದು ಊರ ಅಲ್ಲೇ ಗದಗದ ಹತ್ರ ಒಂದು ಊರು ಬರ್ತದೆ. ಆ ಗ್ರಾಮ ಸಾಯಂಕಾಲ ಆಗ್ಯದ, ಇವರು 3 ಮಂದಿ ಹೋಗಿ ಊರು ಹೊರಗೆ ಒಂದು ದೇವಿ ಗುಡಿಯಾಗಂದ ವಸತಿ ಮಾಡ್ಯಾರ. ಊರು ಹೊರಗೆ ಒಂದು ದೇವಿ ಗುಡಿಯಾಗಂದ ವಸತಿ ಮಾಡ್ಯಾರ. ಯಾವಾಗಿಂದ ದೇವಿ ಗುಡಿಯಾಗಂದ ವಸತಿ ಮಾಡ್ಯಾರ, ಮಾಡದ ಬಳಕೆ ಅಂದ ಇವ್ರು ಏನು ಮಾಡ್ಯಾರ, ಊರಾಗಂದ ಕಂತಿ ಭಿಕ್ಷೆ ಮಾಡ್ಕೊಂಡು ಭಿಕ್ಷೆ ಬಿಡ್ಕೊಂಡು ಆನಂದ ಊಟ ಮಾಡಿ ಏನ್ರಿ ಗಾಂಜೆ ಗಿಂಜೆ ಸೇದಿ ಆನಂದ ಊಟ ಮಾಡಿ ಮಲ್ಕೊಂಡ್ರ. ರಾತ್ರಿ ಒಂದಾಯ್ತು. ಗರ್ಗದ ಮಡಿವಾಳಪ್ಪಗೆ ಅಂದ ನಿದ್ದೆ ಬರಲಿಲ್ಲ. ಯಾಕೆ ನಿದ್ದೆ ಬರಲಿಲ್ಲ ತಿಳ್ಕೊಂಡ್ರ, ಸಿಕ್ಕಾಪಟ್ಟೆ ಚಳಿ ಅಂದ್ರೆ ಚಳಿ, ಥಂಡಿ ಅಂದ್ರೆ ಥಂಡಿ ಹಿಡಿದಿತ್ತು. ಚಳಿಗಾಲ ದಿನ ಇದೇ ದಿನನೇ, ನಿಮ್ಮಲ್ಲಿ ಇಂಡಿಯಾಗ ಚಳಿನೇ ಇಲ್ಲ ಏನ್ರಿ, ಎಲ್ಲಿ ಚಳಿ ಅದ ನೋಡ್ರಿ. ಸದ್ಯ ನಾವು ನಡುಗಬೇಕು, ಈ ಟೈಮ್ದಾಗ ನಡಗಂತ ಚಳಿ ಇರ್ತಿತ್ತು, ಈ ಸರಿ ಅಂದ ಚಳಿನೇ ಇಲ್ಲ. ಗರ್ಗದ ಮಡಿವಾಳಪ್ಪ ಒಂದು ಸೌನೆಂದ ನಡಗಲಿಕ್ಕತ್ತಾನ. ಚಳಿ ಅಂದ್ರೆ ಚಳಿ ಹಿಡಿದದೆ, ಒಂದು ಸೌನೆಂದ ನಡಗಲಿಕ್ಕತ್ತಿದ್ದ. ಹಿಂಗೆ ನಡುಗುವಂಥ ಪ್ರಸಂಗದ ಒಳಗ ಗರ್ಗದ ಮಡಿವಾಳಪ್ಪ ಶಿಶುನಾಳ ಶರೀಫ್ಗನ್ನತ್ತ, ಶರೀಫ್ಯಾ ಅಂದ. ಯಾಕೋ ಅಂದ, ಥಂಡ್ ಹಿಡ್ದದ ಒಮ್ಮಗನ ಒಂದಿಟ್ಟು ಕಟ್ಟಿಗೆ ತೊಂಬ ಅಂದ. ರಾತ್ರಿ 1ಕ್ಕೆ ಕತ್ತಲ್ದಾಗ ಅವ ಅಂದ, ಮಗನ ಇಟ್ಟು ಕತ್ತಲ್ದಾಗ ಯಾವ ಕಟ್ಟಿಗೆ ತರ್ತಾರೆ ಸುಮ್ಮಕ್ಕೋ ಅಂದ. ಅವರೆಲ್ಲ ಹಿಂಗೆ ಮಾತಾಡ್ತಿದ್ರು ಅವ್ರು. ಗರ್ಗದ ಮಡಿವಾಳಪ್ಪ ಏನಂದ, ಶರೀಫ್ಯಾ ಥಂಡಿ ಭಾಳ ಹಿಡ್ದದು, ಭಯಂಕರ ಚಳಿ ಆಲಕತ್ತದ, ಅದಕ್ಕೆ ಒಂದಿಟ್ಟು ಕಟ್ಟಿಗೆ ತೊಂಬ ಅಂದ. ಅವ ಶರೀಫ ಅಂದಲೇ, ಸುಮ್ಮಕ್ಕೋ, ಹಿಡ್ದಾಗ ಯಾವ ಕಟ್ಟಿಗೆ ತರ್ತಾನ, ಎಲ್ಲಿ ಹೋಗಿ ಕತ್ತಲ್ದಾಗ ಏನ್ರಿ, ಕತ್ತಲ್ದಾಗ ಅಂದ ಎಲ್ಲಿ ಹೋಗ್ತಾರಿಲ್ಲ, ಸುಮ್ಮಕ್ಕೋ ಹೋತಿವ. ಎಲ್ಲೋ ಥಂಡಿ ಭಾಳ ಹಿಡ್ದದ, ನನಗೆ ಮಲ್ಕೊಳಕ್ಕಾಗಲ್ದು, ಅದಕ್ಕೆ ನನಗೆ ಅಂದ ನೀ ಕಟ್ಟಿಗೆ ತೊಂಬ. ನನಗೆ ಆಗಲ್ದ ತಿಳ್ಕೊಂಡು ನೀವು ಶರೀಫ್ ಅಂದ ಒದರಾಡಕತ್ತ. ಹಿಂಗೆ ಒದರಾಡೋದ್ರೊಳಗೆ ನೌಲ್ಗೊಂದು ನಾಗಲಿಂಗಪ್ಪಗೆ ಎಚ್ಚರ ಆಯ್ತು. ಯಾಕೆ ಕಚ್ಚಾಡಕತ್ತೀರಿ ಅಂದ. ಅವ ಗರ್ಗದ ಮಡಿವಾಳಪ್ಪ ಅಂದ, ಅಲ್ಲೋ ಥಂಡಿ ಹಿಡ್ದ ಅಂತೇಳಿ ಕಟ್ಟಿಗೆ ತೊಂಬ ಅಂತಂದ್ರೆ ತರ್ಲಾಗ ನನ್ನ ಮಗ ಅಂದ. ನೀವು ಅನ್ಬೋದು, ಬಹುಶಃ ನಿಮಗೆ ಅನಿಸ್ತಿರ್ಬೇಕಲ್ಲ, ಅಲ್ಲ ಅವನಿಗೆ ಹೇಳಿದ್ರ ಬದಲಾಗಿ ತಾನೇ ಹೋಗಿ ಎದ್ದು ತೊಗೊಂಡು ಬಂದ್ರೆ ಹಾಕಿತ್ತಲ್ಲ, ತನಗೆ ಥಂಡಿ ಹಿಡಿದ್ರ ತಾನೇ ಹೋಗಿ ಎದ್ದು ತೊಗೊಂಡು ಬಂದಿದ್ರೆ ನಡೀತಿತ್ತಲ್ಲ. ಅದು ಅಲ್ಲ, ತಂದ್ರೆ ನಡೀತಿತ್ತು. ಖರೆ ಯಾಕೆ ಅವನಿಗೆ ಅಂದ ಹೋಗಲಾಗಿದ್ನಂತಂದ್ರ, ಗರ್ಗದ ಮಡಿವಾಳಪ್ಪ 2 ಕಣ್ಣು ಎದ್ದಿದ್ದಿಲ್ಲ. ಗರ್ಗದ ಮಡಿವಾಳಪ್ಪಗ 2 ಕಣ್ಣು ಎದ್ದಿದ್ದಿಲ್ಲ. ಮತ್ತು ಕಣ್ಣ ಹುಟ್ಟುವಾಗಲೇ ಕಳ್ಕೊಂಡಿದ್ದೇನ್ರಿ ಎತ್ತುಕೊಂಡ್ರೆ, ಹುಟ್ಟುವಾಗನೇನು ಕಳ್ಕೊಂಡಿಲ್ಲವ ಏನ್ರಿ, ಹುಟ್ಟುತ್ತಲೇನ ಕುರುಡನಾಗಿ ಹುಟ್ಟೇನಂದ್ರೆ ಏನು ಇಲ್ಲ, ತನ್ನ ಕಣ್ಣನ್ನು ತಾನೇ ಕಳ್ಕೊಂಡಿರ್ತಕ್ಕಂಥ ಗರ್ಗದ ಮಡಿವಾಳಪ್ಪ. ನೋಡ್ರಿ, ಅವರೆಲ್ಲ ಎಂತಿಂತವ್ರು ಇದ್ರು ಮಾತರು, ಅವರೆಲ್ಲ ಎಂತಿಂತ ಶರಣರವರು. ಗರ್ಗದ ಮಡಿವಾಳಪ್ಪನ ದೊಡ್ಡ ಮಠ, ಗರ್ಗದ ಮಠ ನೋಡಿದ್ರೆ ಗಾಬರಿ ಹಾಕದ್ ನಿಮ್ಗೆ. ಭಾಳ ದೊಡ್ಡ ಮಠದ ಸ್ವಾಮಿಗಳವರು ಗರ್ಗದ ಮಡಿವಾಳಪ್ಪನವರು. ಅಂದ ದೊಡ್ಡ ಮಠ, ಆ ಊರಾಗಿಂದ ಒಂದೇ ಒಂದು ಬಾವಿ, ಅದು ಎಲ್ಲದ ಹತ್ತಿಕೊಂಡ ಕೇಳಿದ್ರೆ ಅದು ಮಠದ ತಲಬಾಗಲ ಮುಂದೆ ಬಾವಿ. ಇಡೀ ಊರು ನೀರು ಕುಡಿಲಕ್ಕೂ ಅಲ್ಲಿದೆ ಒಯ್ಯೋದು ಏನ್ರಿ, ಸ್ನಾನಕ್ಕೆ ಅಲ್ಲೇ ಒಯ್ಯೋದು, ಎಲ್ಲನೂ ಕೂಡ ಅಲ್ಲೇ ಒಯ್ತಿದ್ರು. ಇಡೀ ಊರಿಗೆಂದ ನೀರು ಪುರಾಟ ಮಾಡ್ತಕ್ಕಂಥ ಬಾವಿ ಹತ್ತಿಕೊಂಡ್ರೆ ಅದು ಗರ್ಗದ ಮಡಿವಾಳಪ್ಪನವ್ರ ಮಠದ ಮುಂದೆ ಇರ್ತಕ್ಕಂಥ ಬಾವಿ. ನಿಮಗೊಂದು ಮಾತು ಹೇಳ್ತೀನಿ, ಎಂದೂ ನಿಂದಿರಲಾರದಂಥ ಗರ್ಗದ ಮಡಿವಾಳಪ್ಪ ಸಾಯಂಕಾಲ 5 ಗಂಟೆಗೆ ದೊಡ್ಡ ಮಠ ಹೊರಗಿಂದ ಬಂದು ತಲಬಾಗಲ ಮುಂದೆ ನಿಂತಾನ. ಹಿಂಗೆ ಕೈ ಕಟ್ಕೊಂಡು ಹಿಂಗೆ ಮುಂದೆ ನೋಡ್ಕೋತಿ ನಿಂತ. ಕಲ್ಪನೆ ಇರಲಿ ಮಗ ಏನ್ರಿ, ಮಠದ ಮುಂದೆ ತಲಬಾಗಲ ಮುಂದೆ ನಿಂತಾನ. ಸುಮ್ಮನೆ ನೋಡ್ಕೋತ ನಿಂತರೈತಂದ್ರೆ ಟೈಮ್ ಪಾಸಿಗೆ 5 ಗಂಟೆಗಿಂದ ಮಠದ ಮುಂದೆ ನಿಂತಾನ. ಯಾವಾಗಿಂದ 5 ಗಂಟೆಗಿಂದ ಮಠದ ಮುಂದೆ ತಲಬಾಗಲ ಮುಂದೆ ನಿಂತಾನ. ಹಿಂಗೆ ನಿಂತಿರ್ತಕ್ಕಂಥ ಪ್ರಸಂಗದೊಳಗೆ ಅದೇ ಊರಿನ ಒಬ್ಬ ಹೆಣ್ಣು ಮಗಳು, ಅತೀ ಸುಂದರಿಯಾಗಿರ್ತಕ್ಕಂಥ ಹೆಣ್ಣು ಮಗಳು ಗರ್ಗದ ಮಡಿವಾಳಪ್ಪನ ಮಠದ ಮುಂದೆ ಬರ್ತಾಳ. ಹಿಂಗೆ ದೊಡ್ಡ ಓಣಿ ಗಲ್ಲಿ, ಅಲ್ಲಿ ಯಾವಾಗಿಂದ ಈ ಕಡೆ ಬಂದು ಆಕಿನ ಕಡೆಯಿಂದ ಮಡಿವಾಳಪ್ಪನ ದೃಷ್ಟಿ ಹೋಯ್ತು. ಆಕಿ ಬರುತನೂ ನೋಡ್ತಾನ, ಆಕಿ ಬಾವ್ಯಾಗಿಂದ ಕೊಡ ಬಿಡುತ್ತನ ನೋಡ್ತಾನ, ಸೇದುತನ ನೋಡ್ತಾನ. ಮಾತು ತುಂಬಿದ ಕೊಡ ಯಾವಾಗಿಂದ ಬಗಲಾಗಿ ಇಟ್ಟುಕೊಂಡು ಆಕಿ ಮರಿ ಆಗುವವರೆಗಿನ ಕೊಡದ ಗರ್ಗದ ಮಡಿವಾಳಪ್ಪ ನೋಡ್ಕೋತ ನಿಂತ. ಅಂದ್ರೆ ಒಳ್ಳೆ ರೂಪವತಿ ಆಕಿ. ಯಾರು? ಆ ಊರ್ ಹೆಣ್ಣು ಮಗಳು. ತಾನ ದಿನನಿತ್ಯ ನೀರಿಗೆ ಬರಂಗಿಂದ ಬಂದಾಳಕಿ. ಪಾಪ ಇವ ಗರ್ಗದ ಮಡಿವಾಳಪ್ಪ ನಿಂತಾನ ತಗೊಂಡ್ ಬಂದಾಕಿ ಅಲ್ಲ, ಪ್ರತಿನಿತ್ಯ ಯಾವ ರೀತಿಯಾಗ ನೀರು ಬೇಕೋ ಆ ನೀರು ತರಕ್ಕೆಂದ ಬಂದಿರ್ತಕ್ಕಂಥ ಹೆಣ್ಣು ಮಗಳು ನಿಂತ್ಕೊಂಡಿಂದ ನೋಡ್ದ ಯಾವಾಗ ಅವಳು ಮರಿಯಾದ್ಲು ಮಡದಾಗಿಂದ ಬಂದ. ಗರ್ಗದ ಮಡಿವಾಳಪ್ಪನ ಮನಸ್ಸು ಚಾನ್ಸಲಾಗ್ಬಿಡ್ತು. ಗರ್ಗದ ಮಡಿವಾಳಪ್ಪನ ಮನಸ್ಸೇ ಚಾನ್ಸಲಾಯ್ತು. ಕುಂತಲ್ಲಿ ಕುಂದ್ರಂಗಿಲ್ಲ, ನಿಂತಲ್ಲಿ ನಿಂದ್ರಂಗಿಲ್ಲ, ಏನು ಮಾಡ್ಬೇಕು ಅನ್ನೋಂತ ಅರ್ಥ ಆಗಲ್ದು.
ನನಗೆ ಯಾಕೆ ಹಿಂಗಾಲಕತ್ತದ ಗರ್ಗದ ಮಡಿವಾಳಪ್ಪ, ಎಂದೂ ನನಗೆಂದ ಹಿಂಗಾಗಿಲ್ಲ, ಯಾಕೆ ನನಗೆಂದ ಇವತ್ತು ಹಿಂಗಾಲಕತ್ತದ, ಏನಾಗಿತ್ತು ನನಗೆ, ಯಾಕೆ ಹಿಂಗಾಲಕತ್ತದ ತಂದು ಹಿಂಗೆ ಕುತ್ಕೊಂಡು ವಿಚಾರ ಮಾಡೋದ್ರಾಗ ಗರ್ಗದ ಮಡಿವಾಳಪ್ಪ ಅಂದ, ಓಹೋ ಇದಕ್ಕೆ ಆಲಕತ್ತದ ಓಯಪ್ಪ ಅಂದ. ಅದಕ್ಕೆ ಆ ಹೆಣ್ಮಗಳು ನೋಡಿದಕ್ಕೆ, ಆ ಹೆಣ್ಮಗಳನ್ನ ನೋಡಿದಕ್ಕೆ ನನಗೆ ಹಿಂಗಾಲಕತ್ತದ. ಮತ್ತು ನೋಡಿದ್ರೆ ಹಿಂಗಾಕದ ತಿಳ್ಕೊಂಡ್ರ ಏನ್ರಿ, ಇದು ಮನಸ್ಸು ಕೆಡ್ತದ ತಿಳ್ಕೊಂಡ್ರ ಏನ್ರಿ, ಮನಸ್ಸಿಂದ ಚಂಚಲಾಕದ ತಿಳ್ಕೊಂಡ್ರ ಇದು ನೋಡೋದೇ ಬ್ಯಾಡಿ ಜಗತ್ತ ತಿಳ್ಕೊಂಡಂದು ಏನ್ರಿ, ಅಡವಿಗೆಂದ ಹೋಗಿ ಡಬಗಳಿ ತಂದು ಆ ಡಬಗಳಿ ಕುಟ್ಟಿ ಡಬಗಳಿ ರಸ ತನ್ನ ಕಣ್ಣಾಗ ಹಾಕೊಂಡು ಎಡ್ಡು ಕಣ್ಣು ಕಳ್ಕೊಂಡ್ಬಿಟ್ಟು ನಮ್ಮ ಮಡಿವಾಳ. ಏನ್ರಿ, ನೋಡೋದೇ ಬ್ಯಾಡ ಈ ಜಗತ್ತು. ನೋಡಿದ್ರೆ ಮನಸ್ಸು ಚಂಚಲಾಕದಲ್ಲ, ನೋಡಿದ್ರೆ ಅಂದ ಮನಸ್ಸು ಅಂತಕ್ಕಂಥ ಕದಲ್ತದಲ್ಲ, ನೋಡಿದ್ರೆ ಬೇಕು ಬ್ಯಾಡ ಅಂತಕ್ಕಂಥದ್ದು ಬೇಡ್ತದೆ. ಇದು ನೋಡೋದೇ ಬ್ಯಾಡ ಈ ಜಗತ್ತ ತಿಳ್ಕೊಂಡಂದು ಎರಡೂ ಕಣ್ಣನ್ನು ತಾನು ಕಳ್ಕೊಂಡಿರ್ತಕ್ಕಂಥ ಮಡಿವಾಳಪ್ಪ. ಅಂತಿಂತವ್ರು ಇವರೆಲ್ಲ. ಅದಕ್ಕೆ ಸರಿ ಪ್ಯಾ ಕಟ್ಟಿಗೆ ತಗೊಂಡು ಬಾ ತಿಳ್ಕೊಂಡಂತಿದ್ದ. ಕಡೆಗೆ ನಾಗಲಿಂಗಪ್ಪ ಅಂದ, ಯಾಕೋ ಏನು ಕಿರಿಕಿರಿ ಹಚ್ಚಿರಿ, ಚಂದ ನಿದ್ದೆ ಹತ್ತದ, ಏನು ಒದರ್ಲಕತ್ತೀರಿ ಇಬ್ಬರು, ಜಗಳ ತೆಗದ. ಇಲ್ಲ ಒಂದೆರಡು ಕಟ್ಟಿಗೆ ತೊಗೊಂಡು ಬಾ ತಿಳ್ಕೊಂಡ್ರ ತರಲಾಗೆ ನೀವು. ಯಾವ ತರಂಗಿಲ್ಲ ಬಿಡು, ನಾ ತರ್ತೀನಿ ಎತ್ತಿಕೊಂಡಂದು ನಾಗಲಿಂಗಪ್ಪ ಎದ್ದ. ನಾಗಲಿಂಗಪ್ಪ ಬಟ್ಟೆ ಉಡ್ತಿದ್ದಿಲ್ಲ, ಯಾವಾಗಲೂ ಕೂಡ ಬರಿ ಮೈ ಒಳಗೆ ಇರವ, ಬರೀ ಒಂದು ಲಂಗೋಟಿ ಮ್ಯಾಗ ಅಂದ ಇರವ ನೌಲ್ಗೊಂದು ನಾಗಲಿಂಗಪ್ಪ. ಅಂಥದ್ರಾಗೂ ಕೂಡ ನಾಗಲಿಂಗಪ್ಪಗೆ ಅಂದ ತಂಡ ಹಿಡ್ದಿಲ್ಲ, ಆದ್ರೆ ಗರ್ಗದ ಮಡಿವಾಳಪ್ಪಗೆ ಅಂದ ತಂಡ ಹಿಡ್ದದೆ. ಯಾವಾಗ ನಾಗಲಿಂಗಪ್ಪ ಅಂದ, ಆಯ್ತು ಬಿಡು ಅವ ತರಂಗಿಲ್ಲ, ನಾ ತರ್ತೀನಿ ಎತ್ತಿಕೊಂಡಂದು ಎದ್ದು ನಾಗಲಿಂಗಪ್ಪ ಎದ್ದು ಸೀದಾ ಗುಡಿಯಾಗಿಂದ ವಾದ ಹೋಗಿ ಗುಡಿ ಬಾಗಿಲು ತೆಗೆಯೋದ್ರೊಳಗೆ ಅಂದ ದೇವಿ ಇತ್ತು ಗುಡಿಯಾಗ. ಹೆಣ್ಣು ಕಟ್ಟಿಗೆ ಮೂರ್ತಿ ಇರ್ತ ನೋಡ್ರಿ, ಹಿಂಗೆ ಕೈ ಮಾಡ್ಕೊಂಡು ಕುಂತಿತ್ತು, 10 ಕೈಯ ಹಿಂಗೆ ಕುಂತಿದ್ಲು. ದಡ ನಾಗಲಿಂಗಪ್ಪ ಅದ ಹೋಗಿ ಅಂದ ಮೂರ್ತಿ ತೊಗೊಂಡು ಹೊರಗೆ ಬಂದು ಚೀರಿ ಪರಿ ಅಲ್ಲೇ ಒಗದು ಮೂರ್ತಿ ತೊಗೊಂಡು ಬಂದು ಅಲ್ಲೇ ಉರಿ ಕಾಸು ಹೋಗ್ಬೇಕಂತಿಲ್ಲ, ಬಾ ಏಟು ಕಾಸು ಗೊತ್ತಿದ್ದು ನೋಡೋಣ ಬಾ ತಿಳ್ಕೊಂಡಂದು ಹಂಗೆ ಆ ದೇವಿ ಮೂರ್ತಿದ ಕೈ ಕಟ ಮುರಿಯೋದು, ಉರಿ ಹೆಚ್ಚು ಕಾಸುಗಳಕತ್ರು. ಏನ್ರಿ, ಉರಿ ಹಚ್ಚಂದ ಕಾಸುಗಳಕತ್ರು. ಯಾವಾಗಿಂದ ಉರಿ ಹಚ್ಚಂದ ಕಾಸುಗಳಕತ್ರು, ಹಿಂಗೆ ಕೈ ಕಾಸು ಗೊತ್ತಾರ, ಕಾಲು ಕಾಸು ಗೊತ್ತಾರ, ಹಿಂಗೆಲ್ಲ ಮಾಡ್ಕೋತ ಕುಂತಿದ್ರು. ಬೆಳಗಾಯ್ತು. ಯಾವಾಗಿಂದ ಬೆಳಗಾಯ್ತು, ಬೆಳಗಾದ ಕೂಡಲೇ ಹೇಳ್ತೀನಿ ನಿಮಗೆ, ಮತ್ತು ಪೂಜಾರಿ ಪೂಜೆ ಮಾಡಕ್ಕೆ ಬಂದಾನ. ಪೂಜೆ ಮಾಡಕ್ಕೆ ಬರೋರು ನೋಡಿ ಮುಂಜಾನೆ. ಯಾವಾಗಿಂದ ಪೂಜಾರಿಯಿಂದ ಪೂಜೆ ಮಾಡಕ್ಕೆ ಬಂದಾನ, ಅವ ನೋಡ್ತಾನ ಗುಡಿಯಾಗ ದೇವ್ರ ಇಲ್ಲ. ಯಾವಾಗ ಅದನ್ನೆಲ್ಲ ದೇವಿ ಮೂರ್ತಿನ ಕಟ್ಟಿಗೆ ಮೂರ್ತಿನ ಇತ್ತಲ್ಲ, ಅದನ್ನೆಂದ ಹಿಂಗೆ ಕಾಲೇ ಮುರಿದು ಹಿಂಗೆ ಉರಿ ಹಚ್ಚು ಕಾಸ್ಕೋತ ಕುಂತಾರ. ಮುಂಜಾನೆ ಪೂಜಾರಿ ಅಂದ ಪೂಜೆ ಮಾಡಕ್ಕೆ ಬಂದಾನ. ನೋಡ್ತಾನ ಗುಡಿಯಾಗ ಮೂರ್ತಿ ಇಲ್ಲ. ಇಲ್ಲಿ ನೋಡ್ತಾನ ಉರಿ ಕಾಸುಗಳಕತ್ತಾರ, ಇಡೀ ಕೈಯೆಲ್ಲ ಸುಟ್ಟದ. ಏನ್ರಿ, ಮುಂದೆ ಬಟ್ಟುಗಳು ಉಳ್ದಾವ. ಯಾರು, ದೇವಿವು. ಇಡೀ ಕಾಲೆಲ್ಲ ಸುಟ್ಟಾರ, ಪಾದ ಉಳ್ದಾವ, ತಲೆ ಹಂಗೆ ಅಲ್ಲೇ ಕುಂತಾದ. ಹೇಳ್ತೀನಿ ನಿಮಗೆ, ಪೂಜಾರಿಗೆ ಹಂಗಾಗಲಿಕ್ಕಿಲ್ರಿ, ಪೂಜಾರಿಗೆ ಹಂಗಾಗಲಿಕ್ಕಿಲ್ಲ. ಇಡೀ ದೇವಿನೇ ಸುಟ್ಟಂದ ಉರಿ ಕಾಸುಗಳಕತ್ತಾರ ತಂದಾಗ ಯಾವಾಗಿಂದ ಪೂಜಾರಿಗಿಂದ ಸಿಟ್ಟು ಬಂದು ಏನು ಮಾಡ್ದ, ಊರಾಗಿಂದ ಬಂದು ಊರಾಗಿನ ಹಿರಿಯರಿಗೆ ಏನ್ರಿ ಎಲ್ಲರಿಗೂ ಕೂಡ ಹೇಳ್ದ, ಗೌಡ್ರ ನಾವು ದೇವಿನ ಸುಟ್ಟಂದ ಉರಿ ಕಾಸುಗಳಕತ್ತಾರ. ಒಂದು 3 ಮಂದಿ ಸಾಧುಗಳು ಬಂದಾರ, ದೇವಿನ ಸುಟ್ಟಂದ ಉರಿ ಕಾಸುಗಳಕತ್ತಾರ. ಇಡೀ ಊರು ತುಂಬ ಸುದ್ದಿ ಆಯ್ತು. ಯಾರು ಕೊಡ್ಲಿ ತಗೋ, ಯಾರು ತಲವಾರ ತಗೋ, ಆ ಮಕ್ಕಳನ್ನ ಕಡ್ದು ಬಿಡ್ತೀವಿ, ಹಿಂಗೆ ಅನ್ಕೋತ ಬಂದು ನೋಡ್ತಾರ ಉರಿ ಕಾಸುಗಳಕತ್ತಿದ್ರು. ಯಾವಾಗಿಂದ ಉರಿ ಕಾಸುಗಳಕತ್ತಾರ ನೋಡ್ತಾರ, ಅಲೇ ಮಕ್ಕಳೇ, ಅಲ್ಲ ನಮ್ಮ ದೇವಿನ ಸುಟ್ಟಂದ ಉರಿ ಕಾಸುಗಳಕತ್ತೀರಿ, ಆ ಮಕ್ಕಳೇ ನಿಮ್ಮನ್ನ ಹಾಂಗೆ ಕಡಿತೀವಿ ಹಿಂಗೆ ಕಡಿತೀವಿ ತಗೊಂಡು ಎಲ್ಲ ಬಾಯಿಗೆ ಬಂದಿದ್ದು ಏನು ಬಂದಿದ್ದೆಲ್ಲ ಬೈಲಕತ್ರು. ಇವ್ರು ಮತ್ತೆ ಹಿಂಗೆ ಕೈ ಕಾಸುಗಳವರು, ಕಾಲು ಕಾಸುಗಳು. ಸಿಟ್ಟು ಬಂದವು. ಇಡೀ ಊರ್ ಮಂದಿಗೆ ಹೆಂಗಾಗ್ಲಿಕ್ಕಿಲ್ಲ, ಇಟ್ಟು ಬೈಲಕತ್ತಾರಂದ್ರು ಮತ್ತೆ ಕಾಲು ಕಾಸುಗೋತಾರ, ಇಟ್ಟು ಬೈಲಕತ್ತಾರಂದ್ರು ಮತ್ತೆ ಕೈ ಕಾಸುಗೋತಾರ. ಯಾವಾಗಿಂದ ಒಂದು ಸಾವನ್ನ ಬೈಲಕತ್ತಿದ್ರು. ನಾಗಲಿಂಗಪ್ಪ ಹಿಂಗೆ ಮ್ಯಾಕ್ ಮಾರಿ ಮಾಡನಂತ, ಯಾರಿಗೆ ಬೈಲಕತ್ತೀರಿ ನೀವು ಅಂದ. ಅಲ್ಲ ಮಕ್ಕಳ ಇಟ್ಟು ತನ ಬೈದಿದ್ದೆ ನಿಮಗ, ಯಾರಿಗೆ ಬೈಲಕತ್ತಾರ ಅಂತ ಕೇಳ್ತಾರೆ. ಮಕ್ಕಳ ನಿಮ್ಮನ್ನ ಸಣ್ಣಗೆ ಕಡಿತೀವಿ, ಯಾಕ ಅಂದ. ದೇವಿನ ಸುಟ್ಟಂದ ಉರಿ ಕಾಸುಗಳಕತ್ತೀರಿ. ಏಯ್ ಹುಚ್ಚಗೌಡ ಖಬರ್ದಾರ ಅನ್ನತ್ ನಾಗಲಿಂಗಪ್ಪ. ಯಾ ದೇವಿ, ಯಾರು ಸುಟ್ಟಾರ, ಎಲ್ಲಿದ್ದಿತ್ತು ದೇವಿ ಅಂದ. ಅಲ್ವಾ ಗುಡಿಯನ್ನ ದೇವಿ ಬಂದು ತಂದು ಸುಟ್ಟಿರಲ್ಲ, ಇಲ್ಲಿ ನೋಡಿಲ್ಲ ಈಗ ಇಡೀ ಕಾಲೆಲ್ಲ ಸುಟ್ಟದ, ಬಟ್ಟು ಉಳ್ದಾವ. ಹೌದವ ಏನೇ ಕುಡಿಲಕ್ಕ, ಯಾ ದೇವಿ, ಎಲ್ಲಿದ್ದೇವಿ, ನಮ್ಮ ಗುಡಿಯಾಗಿನ ದೇವಿನ ತಂದು ಸುಟ್ಟಿದೆಯಲ್ಲ, ಯಾವ ಹೇಳ್ತಾನೆ ನಿನಗ ಅಂದ. ನಾವು ಕಣ್ಣರೆ ನೋಡ್ಲಕತ್ತೀವಲ್ಲ, ಹುಚ್ಚಗೌಡ ಸೀದಾ ಗುಡಿಗೆ ಹೋಗು, ಮೊದಲಿಂದ ಗುಡಿಯಾಗ ನೋಡಿ ಬಂದಿಂದ ಮಾತಾಡು, ಸುಮ್ನೆ ಮಾತಾಡ್ತಾನ ಮಗನ. ನೋಡ್ರಿ ಅಟ್ಟು ದಿಟ್ಟಿವು ಸಾಧುಗಳು, ಯಾರಿಗೇನ ಮಾತಾಡ್ದಂಗೆ ಮಾತಾಡ್ತಾನೆ ಮಗನ. ಮೊದಲು ಹೋಗಿ ಅಂದ ಗುಡಿ ನೋಡು, ಇನ್ನು ದೇವಿ ಅದಳೆಲ್ಲ ನೋಡತ್ತಿಕೊಂಡಂದು. ಯಾವಾಗಂದ ಗೌಡನಿಗೆಂದ ಬಂದ ಬೈದಾಗ, ಮಕ್ಕಳೇ ನಿಮ್ಮ ಗುಡಿ ನೋಡಿ ಬಂದು ನಿಮ್ಗೆ ಆಮೇಲೆ ಮಾಡ್ತೀನಿ ಎತ್ತುಕೊಂಡು ಹಂಗೆ ಕೈಯಾಗ ಕೊಡ್ಲಿ ಹಿಡ್ಕೊಂಡು ಗುಡಿಗೆಂದ ವಾದ ಹೋಗಿ ಬಾಗಲ ತೆಗದ. ಯಾವಾಗಿಂದ ಒಳಗೆ ಹೋಗಿ ನೋಡ್ತಾರ, ಮತ್ತೆ ಹೆಂಗಿದ್ದೇವಿ ಹಂಗೆ ಸೀರೆ ಉಟ್ಕೊಂಡು ಕೂತಿತ್ತ.
ಒಳಗೆ ಏನ್ರಿ ಹ್ಯಾಂಗಿದ್ದಿದ್ದು ದೇವಿ ಹಂಗೆ ಸೀರೆ ಉಟ್ಕೊಂಡು ಕೂತಿದ್ಲತ್ತ. ಅಂಥವ್ರು ಇವರೆಲ್ಲ ಸಾಧುಗಳಿವರು ಏನ್ರಿ. ಇವರೆಲ್ಲ ಸಾಧುಗಳ ತಗೊಂಡು ಸಾಧುನಾಗದ ಸುಮ್ಮನಲ್ಲ, ಸಾಧನ ಮಾಡಿ ನೋಡಿಲ್ಲ, ಸುಮ್ಮನೆ ಸಾಧು ಆಗೋದತ್ತು ಸುಮ್ಮನೆ ಅಲ್ಲ. ಇವರೆಲ್ಲ ಸಾಧನ ಮಾಡಿ ಅಂದ್ರೆ ಸಾಧುಗಳಾದವರು. ಇಂದಿಂದ ಎಲ್ಲ ಲೀಲೆಗಳನ್ನು ಮಾಡ್ತಕ್ಕಂಥ ನವಲುಗೊಂದ ನಾಗಲಿಂಗಪ್ಪ ಒಂದು ದಿವಸ ನಾನು ನವಲುಗೊಂದದೊಳಗೆ ಏನ್ರಿ ಅವನ ಬಗ್ಗೆ ನಾ ಯಾಕೆ ಕೇಳಕತ್ತೀನಿ ಎತ್ತಿಕೊಂಡು ಕೇಳಿದ್ರ, ಒಂದು ದಿವಸ ನಾಗಲಿಂಗಪ್ಪ ಸಾಯಂಕಾಲದ 5 ಗಂಟೆ ಸಮಯ ಒಂದು 3-4 ಮಂದಿ ಶಿಷ್ಯರಿಗೆ ಕರ್ಕೊಂಡು ವಾಕಿಂಗ್ ಹೊಂಟಿದ್ದ. ಸಾಯಂಕಾಲ ವಾಕಿಂಗ್ ಹೊಂಟಿದ್ದ. ಊರು ಮುಂದೆ ಸಾವುಕಾರನ ಹೊಲ. ಯಾವಾಗಿಂದ ಊರು ಮುಂದೆ ಅಂದ್ರೆ ಸಾವುಕಾರನ ಹೊಲ. ಇವ್ರು 4 ಮಂದಿ ಏನಂದು, ಅಜ್ಜ ಸೀತ್ನಿ ತಿನ್ನಂಗಾಗ್ಯದ ಏನ್ರಿ, ಜ್ವಾಳ ಚಂದ ಬೆಳೆದು ನಿಂತಿತ್ತು, ಸೀತ್ನಿ ತಿನ್ನಂಗಾಗ್ಯದ, ಅದಕ್ಕೆ ಒಂದೆರಡು ಸೀತ್ನಿ ತಿತ್ತೀವಿ ಅಂದ್ರು. ನಾಗಲಿಂಗಪ್ಪ ಅಂದ, ಬ್ಯಾಡ್ರು ಅವ್ರು ಹೊಲದ ಮಾಲಕರದ ಇಲ್ಲ, ಮತ್ತು ಅವ್ರಿಗೆ ಕೇಳಿ ತಿನ್ಬೇಕ್ರಪ್ಪ, ಹಂಗೆ ತಿನ್ನಕ್ಕೆ ಹೆಂಗೆ ಬರ್ತದೆ. ಇಲ್ಲಿಲ್ಲ, ನಾವೇನೇನು ಇಡೀ ಹೊಲ ತಿಂತೀವೇನು, ನಾವೇನು ಇಡೀ ಹೊಲ ತಿಂತೀವೇನು, ಏನು ಒಂದು ಈಟಿಂದ ತಿಂತೀವಪ್ಪ, ಒಂದು 4 ತೆನಿ ತಿಂದೆವು, ಅದಕ್ಕೆ ಅಂದ ನಾವು ತಿಂತೀವಿ, ಸೀದ್ನಿ ತಿನ್ನಂಗಾಗ್ಯದ. ಎಷ್ಟು ಹೇಳಿದ್ರು ಕೂಡ ಕೇಳಿಲ್ಲ ಇವ್ರು 4 ಮಂದಿ. ಆಯ್ತು ನಡ್ರಲೆ ತಿನ್ನಕತ್ತೆ ನಡ್ರಿ ಎತ್ತುಕೊಂಡು ಅದು ಊರು ಸಾವುಕಾರನ ಹೊಲ. ಸಾವುಕಾರನ ಹೊಲಕ್ಕೆ ಅಂದ ಬಾದ ಹೋಗಿ ಒಬ್ಬ ಏನ್ರಿ ಕಟ್ಟಿಗೆ ಹಾಯ್ಕೊಂಡು ಬರೋ ಬೇರೆ, ಕುಳ್ಳು ಹಾಯ್ಕೊಂಡು ಬರೋ ಬೇರೆ, ಒಬ್ಬ ಇಲ್ಲಿ ಕುತ್ಕೊಂಡಂದ ಒಲಿ ಮಾಡಿ ಪೂಜೆ ಏನಂತೀವಿ ಒಲಿ ಮಾಡೋ ಬೇರೆ, ಎಲ್ಲ ಕೂಡಿಂದ ಬೆಂಕಿ ಗಿಂಕಿ ಮಾಡಿ ಅಲ್ಲೇ ಜ್ವಾಳದ ತೆನಿ ತೊಗೊಂಡು ಬಂದು ಯಾವಾಗ ಇವ್ರು 4 ಮಂದಿ ಏನು ಮಾಡೋರು, ಒಬ್ಬ ಸುಡಾಮ 3 ಮಂದಿ ಊದ್ಕೊಂಡು ತಿನ್ನೋರು ಏನ್ರಿ, ಒಬ್ಬ ತಿಕ್ಕಾಮ ಒಬ್ಬ ವರ್ಷಾಮ, ಹಿಂಗೆ ಮಾಡಿ 4 ಮಂದಿ ಸುತ್ತ ಕೂತ ತಿನ್ನಕತ್ತಾರ, ಸೀದ್ನಿ ತಿನ್ನಕತ್ತಾರ. ಇವ ನಾಗಲಿಂಗಪ್ಪಂದ ಅಲ್ಲೊಂದು ಗಿಡದ ಕೊಡ್ಡ ಬಿದ್ದಿತ್ತು, ಗಿಡದ ಕೊಡ್ಡ ಒಣಗಿತ್ತು. ಅದ್ರ ಮ್ಯಾಲ ಕುಂತು ಇವ ಏನು ಮಾಡಕತ್ತಾನ, ಅವ್ರೇನು ಜ್ವಾಳದ ದಂಡು ಕಿತ್ಕೊಂಡು ತಂದಿದ್ರಲ್ಲ, ಅದು ತಿನ್ನಿದು ಸೀದ್ನಿ ತಿನ್ನಿದು, ಅದೇ ದಂಟಿಂದೆ ಕಬ್ಬು ಮಾಡಿ ಕಬ್ಬು ತಿನ್ಕೋತ ಕೂತಾನೆ. ಯಾರು, ನಾಗಲಿಂಗಪ್ಪ. ಇವ ಸೀದ್ನಿ ತಿನ್ನವಲ್ಲ ನಾಗಲಿಂಗಪ್ಪ, ಕಬ್ಬು ತಿನ್ಕೋತ ಕುಂತಾನ, ಜ್ವಾಳದ ದಂಟಿನ ಕಬ್ಬ. ಅವಾಗೆಲ್ಲ ಈ ಕಬ್ಬುಗಳು ಇದ್ದಿದ್ದಿಲ್ಲ ಅವಾಗ. ಅವಾಗ ಎಲ್ಲಿ ನಾವು ಸಣ್ಣವ್ರಿದ್ದಾಗ ಜಾತ್ರೆಗೆ ಬಂದ್ರೆ ಒಂದು ಗೇಣ ಒಂದು ಕಣಿಕಿ ಅಂತಾರೇನು, ಒಂದು ಗೇಣ ಕಬ್ಬಿಗೆ ಎಷ್ಟೋ ರೊಕ್ಕ. ಅದು ದೊಡ್ಡ ಖುಷಿ. 2 ಗಣಿಕೆ ತಿಂದ್ರಂತೂ ನಮ್ದು ದೊಡ್ಡ ಹಬ್ಬ. ಈಗೆಲ್ಲ ಅವ್ರಿ ಹಾದಿ ಬೀದ ಕಬ್ಬದು, ಅದು ತಿನ್ಲಕ್ಕೆ ಬರಲಾರ್ದು ಕೆಟ್ಟ ಕಟ್ಟಿ ಕಬ್ಬ ಏನ್ರಿ. ಪಾಪ ಜ್ವಾಳದ